ಹಫ್ತಾ ವಸೂಲಿ ಮಾಡ್ತಿದ್ಯಾ ಎಎನ್ಐ ಸುದ್ದಿ ಸಂಸ್ಥೆ? ಇದೆಂತ ನೀಚ ಕೆಲಸ ಮಾಡ್ತಾ ಇದೆ. 40 ಲಕ್ಷ ಬೇಡಿಕೆ ಇಟ್ಟ ಎಎನ್ಐ ಸುದ್ದಿ ಸಂಸ್ಥೆ. ಜನಪ್ರಿಯ ಯೂಟ್ಯೂಬರ್ಗೆ ಎಎನ್ಐ ಕಾಟ. ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು ಜಿ ಎಂ ಪವಿತ್ರ. ಜನಪ್ರಿಯ ಯೂಟ್ಯೂಬರ್ ಮತ್ತು ಎಜುಕೇಟರ್ ಮೋಹಕ್ ಮಂಗಲ್ ಅವರು ಪ್ರಮುಖ ಸುದ್ದಿ ಸಂಸ್ಥೆ ಏಷ್ಯನ್ ನ್ಯೂಸ್ ಇಂಟರ್ನ್ಯಾಷನಲ್ ಎಎನ್ಐ ಕಾಪಿರೈಟ್ ಜಾರಿಯ ಸೋಗಿನಲ್ಲಿ ವ್ಯವಸ್ಥಿತ ಸುಲಿಗೆಯಲ್ಲಿ ತೊಡಗಿದೆ ಅಂತ ಆರೋಪಿಸಿದ್ದಾರೆ. ಮೋಹಕ್ ಮಂಗಲ್ ತಮ್ಮ ಚಾನೆಲ್ನಲ್ಲಿ ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ ವಿಷಯಗಳ ಕುರಿತು ಆಳವಾದ ವಿಶ್ಲೇಷಣೆ ಜೊತೆಗೆ ವಿಡಿಯೋಗಳನ್ನು ರೆಡಿ ಮಾಡ್ತಾರೆ. ಇವರ ವಿಡಿಯೋಗಳು ಜನಪ್ರಿಯವಾಗಿದ್ದು ಸಂಶೋಧನೆ ಮತ್ತು ಸರಳ ವಿವರಣೆಗೆ ಹೆಸರುವಾಸಿಯಾಗಿದೆ. ಈ ಕುರಿತು ಇವರು ಮಾಡಿರುವಂತಹ ವಿಡಿಯೋದಲ್ಲಿ ಡಿಯರ್ ಎಎನ್ಐ ಅನ್ನೋ ಶೀರ್ಷಿಕೆಯ ವಿಡಿಯೋದಲ್ಲಿ ಎಎನ್ಐ ತನ್ನ ಯೂಟ್ಯೂಬ್ ಚಾನೆಲ್ಗಳ ಮೇಲೆ ಹಲವಾರು ಕಾಪಿರೈಟ್ ಸ್ಟ್ರೈಕ್ಗಳನ್ನು ನೀಡಿದ್ದು, ನಂತರ ಸ್ಟ್ರೈಕ್ಗಳನ್ನು ಕ್ಯಾನ್ಸಲ್ ಮಾಡೋಕೆ ಮತ್ತು ಚಾನೆಲ್ ಅನ್ನ ಡಿಲೀಟ್ ಆಗೋದನ್ನ ತಪ್ಪಿಸೋಕೆ 45 ರಿಂದ 50 ಲಕ್ಷ ರೂಪಾಯಿ ಪಾವತಿ ಮಾಡುವಂತೆ ಕೇಳಿತು ಅಂತ ಮಂಗಲ್ ಆರೋಪಿಸಿದ್ದಾರೆ. ಕೋಲ್ಕತ್ತಾ ಅತ್ಯಾಚಾರ ಪ್ರಕರಣ ಕುರಿತು ಮಂಗಲ್ ಮಾಡಿದಂಥ ಒಂದು ವಿಡಿಯೋ ಮೇಲೆ ಎಎನ್ಐ ಕಾಪಿರೈಟ್ ಸ್ಟ್ರೈಕ್ ಅನ್ನು ಕಳಿಸಿದಾಗ ಸಮಸ್ಯೆ ಶುರುವಾಯಿತು ಅಂತ ಮಂಗಲ್ ವಿವರಿಸಿದ್ದಾರೆ. ವಿಡಿಯೋದಲ್ಲಿ ಏಷ್ಯನ್ ನ್ಯೂಸ್ ಇಂಟರ್ನ್ಯಾಷನಲ್ ಎಎನ್ಐ ಸಂಸ್ಥೆಯ 9 ಸೆಕೆಂಡ್ಗಳ ಸುದ್ದಿ ಕ್ಲಿಪ್ ಬಳಕೆಯಾದ ಕಾರಣಕ್ಕೆ ಕಾಪಿರೈಟ್ ಉಲ್ಲಂಘನೆಯ ಆರೋಪ ಶುರುವಾಗುತ್ತೆ. ಸೊ ಇದೇ ವಿಷಯ ಈಗ ದೊಡ್ಡ ವಿವಾದಕ್ಕೆ ಕಾರಣ ಆಗಿರೋದು. ಎಎನ್ಐ ಒಂದು ಪ್ರಮುಖ ಸುದ್ದಿ ಸಂಸ್ಥೆಯಾಗಿದ್ದು ಭಾರತದಾದ್ಯಂತ ಸುದ್ದಿಗಳನ್ನು ಸಂಗ್ರಹಿಸಿ ವಿತರಿಸೋ ಕೆಲಸ ಮಾಡುತ್ತೆ. ಇದು ತನ್ನ ಕಾಪಿರೈಟ್ಗೆ ಸಂಬಂಧಿಸಿದಂತೆ ಕಠಿಣ ನೀತಿಗಳನ್ನು ಹೊಂದಿದೆ. ಆದರೆ ಈ ಕಾಪಿರೈಟ್ ಜಾರಿಯನ್ನ ಕೆಲವು ಕಂಟೆಂಟ್ ಕ್ರಿಯೇಟರ್ಸ್ಗಳು ಸುಲಿಗೆ ಅಂತ ಆರೋಪಿಸಿದ್ದಾರೆ. ಸೊ ಮೋಹಕ್ ಮಂಗಲ್ ಅವರು ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಒಂದು ವಿಡಿಯೋದಲ್ಲಿ ಎಎನ್ಐ ಸುದ್ದಿ ಸಂಸ್ಥೆಯ 9 ಸೆಕೆಂಡ್ಗಳ ಸುದ್ದಿ ಕ್ಲಿಪ್ ಅನ್ನು ಬಳಸಿದ್ರು. ಇದಕ್ಕೆ ಪ್ರತಿಯಾಗಿ ಎಎನ್ಐ ಸುದ್ದಿ ಸಂಸ್ಥೆಯಿಂದ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ. ಸೊ ಈ ಸ್ಟ್ರೈಕ್ ಜೊತೆಗೆ ಎಎನ್ಐ ಕಾಪಿರೈಟ್ ಉಲ್ಲಂಘನೆಯ ಆರೋಪವನ್ನು ಹಿಂಪಡೆಯೋಕೆ 45 ರಿಂದ 50 ಲಕ್ಷ ರೂಪಾಯಿಗಳನ್ನು ಕೊಡಬೇಕು ಅಂತ ಒತ್ತಾಯಿಸಲಾಗಿದೆ ಅಂತ ಆರೋಪಿಸಿದ್ದಾರೆ. ಅಷ್ಟೇ ಅಲ್ಲ, ಎಎನ್ಐ ಸುದ್ದಿ ಸಂಸ್ಥೆಯ ಮಾತಾಡಿದಂಥ ಒಂದು ವಾಯ್ಸ್ ರೆಕಾರ್ಡ್ ಸಹ ಅವರು ತಮ್ಮ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ರೆಕಾರ್ಡಿಂಗ್ನಲ್ಲಿ ಎಎನ್ಐನ ಒಬ್ಬ ಸಿಬ್ಬಂದಿ 40 ಲಕ್ಷದ ಮಾತುಕತೆ ನಡೆಸಿರೋದು ದಾಖಲಾಗಿದೆ. ಸೊ ಮೋಹಕ್ ಮಂಗಲ್ ಈ ಘಟನೆಯನ್ನು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲೂ ಸಹ ಬಹಿರಂಗಪಡಿಸಿದ್ದು, ಎಎನ್ಐ ಕಾಪಿರೈಟ್ ಜಾರಿಯು ಕೇವಲ ಕಾನೂನು ಕ್ರಮ ಅಲ್ಲ, ಬದಲಿಗೆ ವ್ಯವಸ್ಥಿತ ಸುಲಿಗೆ ಅಂತ ಆರೋಪಿಸಿದ್ದಾರೆ. ಇದರ ಜೊತೆಗೆ ಇತರ ಕೆಲವು ಕಂಟೆಂಟ್ ಕ್ರಿಯೇಟರ್ಸ್ಗಳು ಸಹ ಎಎನ್ಐಯಿಂದ ಇದೇ ರೀತಿಯ ಕಾಪಿರೈಟ್ ಸ್ಟ್ರೈಕ್ಗಳನ್ನು ಎದುರಿಸಿದ್ದಾಗಿ ತಿಳಿದು ಬಂದಿದೆ. ಸೊ ಈ ಆರೋಪ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗಿದೆ. ಎಎನ್ಐ ಎಕ್ಸ್ಪೋಸ್ಡ್ ಮತ್ತು ಐ ಸ್ಟ್ಯಾಂಡ್ ವಿತ್ ಮೋಹಕ್ ಅನ್ನೋ ಹ್ಯಾಶ್ಟ್ಯಾಗ್ಸ್ಗಳು ಟ್ರೆಂಡ್ ಆಗ್ತಾ ಇದೆ. ಕೋಲ್ಕತ್ತಾ ಅತ್ಯಾಚಾರ ಪ್ರಕರಣದ ಕುರಿತು ಮಂಗಲ್ ಮಾಡಿದ ವಿಡಿಯೋದ ಮೇಲೆ ಎಎನ್ಐ ಕಾಪಿರೈಟ್ ಸ್ಟ್ರೈಕ್ ಅನ್ನು ಕಳಿಸಿದಾಗ ಸಮಸ್ಯೆ ಶುರುವಾಯಿತು ಅಂತ ಮಂಗಲ್ ವಿವರಿಸಿದ್ದಾರೆ. 6 ನಿಮಿಷದ ವಿಡಿಯೋದಲ್ಲಿ ಎಎನ್ಐನ ಕೇವಲ 11 ಸೆಕೆಂಡ್ಗಳ ದೃಶ್ಯ ಬಳಸಲಾಗಿತ್ತು ಅಂತ ಉಲ್ಲೇಖಿಸಿದ್ದಾರೆ. ಇದರ ನಂತರ ಆಪರೇಷನ್ ಸಿಂಧೂರದ ಕುರಿತು ಅವರ 38 ನಿಮಿಷದ ವಿಡಿಯೋಗೆ 2ನೇ ಸ್ಟ್ರೈಕ್ ಮಾಡಲಾಗುತ್ತೆ. ಸೊ ಇದರಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರನ್ನು ಒಳಗೊಂಡ 9 ಸೆಕೆಂಡ್ಗಳ ದೃಶ್ಯಗಳನ್ನು ಬಳಸಲಾಗಿದೆ. ಸೊ ಯೂಟ್ಯೂಬ್ನ ರೂಲ್ಸ್ ಪ್ರಕಾರ 3 ಕಾಪಿರೈಟ್ ಸ್ಟ್ರೈಕ್ಗಳು ಚಾನೆಲ್ಗೆ ಬಂದರೆ ಚಾನೆಲ್ ಡಿಲೀಟ್ ಆಗುವಂತ ಸಾಧ್ಯತೆಗಳಿರುತ್ತೆ. ಸೊ ಈ ಸಮಸ್ಯೆನ ಹೇಗೆ ಪರಿಹರಿಸಬೇಕು ಅಂತ ಮಂಗಲ್ ಅವರ ತಂಡ ಎಎನ್ಐ ಅನ್ನ ಸಂಪರ್ಕ ಮಾಡುತ್ತೆ. ಸೊ ಎಎನ್ಐನ ಉದ್ಯೋಗಿಗಳು ಸ್ಟ್ರೈಕ್ಗಳನ್ನ ತೆಗೆದುಹಾಕೋಕೆ ಮತ್ತು ಎಎನ್ಐನ ದೃಶ್ಯಗಳನ್ನ ಬಳಸಿದ್ದಕ್ಕೆ 2 ವರ್ಷಗಳ ಸಬ್ಸ್ಕ್ರಿಪ್ಷನ್ಗಾಗಿ 45 ಲಕ್ಷ ರೂಪಾಯಿ ಮತ್ತು GST ಪಾವತಿಸುವಂತೆ ಬೇಡಿಕೆ ಇಟ್ಟಿದ್ದಾರೆ ಅಂತ ಮಂಗಲ್ ಆರೋಪಿಸಿದ್ದಾರೆ. ಇಷ್ಟು ದೊಡ್ಡ ಮೊತ್ತದ ಕುರಿತು ವಿವರಗಳನ್ನು ಕೇಳಿದಾಗ ಎಎನ್ಐ ಪ್ರತಿನಿಧಿ ಪ್ರತಿ ಕಾಪಿರೈಟ್ ಸ್ಟ್ರೈಕ್ಗೆ 5 ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದ್ದು 8 ವಿಡಿಯೋಗೆ 40 ಲಕ್ಷ ರೂಪಾಯಿ ಆಗತ್ತೆ. ವಾರ್ಷಿಕ ಸಬ್ಸ್ಕ್ರಿಪ್ಷನ್ ಶುಲ್ಕವನ್ನು ಸಹ ನೀಡಲಾಗಿದೆ ಅಂತ ವಿವರಿಸಿದ್ದಾರೆ. ಮೋಹಕ್ ಮಂಗಲ್ ಮತ್ತು ಇತರ ಕ್ರಿಯೇಟರ್ಗಳು ಎಎನ್ಐ ವಿರುದ್ಧ ಈ ಆರೋಪವನ್ನ ಮಾಡೋಕೆ ಕೆಲವು ಪ್ರಮುಖ ಕಾರಣಗಳಿದೆ. ಕೇವಲ 9 ಸೆಕೆಂಡ್ಗಳ ಕ್ಲಿಪ್ಗೆ 40 ರಿಂದ 50 ಲಕ್ಷದಂತಹ ದೊಡ್ಡ ಮೊತ್ತವನ್ನು ಒತ್ತಾಯಿಸಿರೋದು ಕಂಟೆಂಟ್ ಕ್ರಿಯೇಟರ್ಗಳಿಗೆ ಸರಿಯಲ್ಲ ಅಂತ ಅನಿಸಿ ಇದು ಕಾಪಿರೈಟ್ ಜಾರಿಗಿಂತ ಹೆಚ್ಚಾಗಿ ಹಣದ ಸುಲಿಗೆ ಅಂತ ಕರೆದಿದ್ದಾರೆ. ಅಷ್ಟೇ ಅಲ್ಲ, ಈ ಕಾಪಿರೈಟ್ ಕಾನೂನಲ್ಲಿ ಫೇರ್ ಯೂಸ್ ಅನ್ನೋ ಕಲ್ಪನೆ ಕೂಡ ಇದೆ. ಶಿಕ್ಷಣ, ವಿಮರ್ಶೆ ಅಥವಾ ಸಂಶೋಧನೆಗೆ ಸೀಮಿತವಾಗಿ ಕಾಪಿರೈಟ್ ವಿಷಯವನ್ನ ಬಳಸಬಹುದು. ಆದರೆ ಎಎನ್ಐ ಈ ಫೇರ್ ಯೂಸ್ಗೆ ಅವಕಾಶ ಕೊಡದೇನೆ ಕಠಿಣ ಕ್ರಮಕ್ಕೆ ಮುಂದಾಗಿದೆ ಅಂತ ಆರೋಪಿಸಲಾಗಿದೆ. ಸೊ ಎಎನ್ಐನ ಕಾಪಿರೈಟ್ ಸ್ಟ್ರೈಕ್ ಇಂದಾಗಿ ಕಂಟೆಂಟ್ ಕ್ರಿಯೇಟರ್ಸ್ ಗಳ ಚಾನೆಲ್ಗಳಿಗೆ ಅಪಾಯವನ್ನು ಒಡ್ಲಾಗ್ತಾ ಇದೆ. ಸೊ ಒಂದು ಚಾನೆಲ್ಗೆ 3 ಸ್ಟ್ರೈಕ್ಗಳು ಬಂತಂತಂದ್ರೆ ಯೂಟ್ಯೂಬ್ ಆ ಚಾನೆಲ್ ಅನ್ನು ಡಿಲೀಟ್ ಮಾಡಬಹುದು. ಇದು ಇತರ ಕ್ರಿಯೇಟರ್ಸ್ ಗಳಿಗೆ ಆರ್ಥಿಕ ಮತ್ತು ವೃತ್ತಿಪರ ಹಾನಿಯನ್ನು ಉಂಟು ಮಾಡುತ್ತೆ. ಸೊ ಮೋಹಕ್ ಮಂಗಲ್ ಪ್ರಕಾರ ಎಎನ್ಐ ಈ ರೀತಿಯ ಕಾಪಿರೈಟ್ ಸ್ಟ್ರೈಕ್ಗಳನ್ನು ಒಂದು ವ್ಯವಸ್ಥಿತ ರೀತಿಯಲ್ಲಿ ಬಳಸಿಕೊಂಡು ಕಂಟೆಂಟ್ ಕ್ರಿಯೇಟರ್ಸ್ ಗಳಿಂದ ಹಣ ನೀಡೋಕೆ ಒತ್ತಾಯಿಸ್ತಾ ಇದೆ. ಇದು ಕೇವಲ ಒಂದು ಘಟನೆಯಲ್ಲ, ಇದೊಂದು ದೊಡ್ಡ ಸ್ಕ್ಯಾಮ್ನ ಭಾಗ ಅಂತ ಆರೋಪಿಸಿದ್ದಾರೆ. ಇನ್ನು ಅನೇಕ ಕಂಟೆಂಟ್ ಕ್ರಿಯೇಟರ್ಸ್ಗಳು ಸಹ ಎಎನ್ಐನ ಈ ನೀತಿಯನ್ನು ವಿರೋಧಿಸಿದ್ದಾರೆ. ಈ ಕುರಿತು ವಿಡಿಯೋಗಳನ್ನು ಮಾಡಿರುವ ಅವರು ಎಎನ್ಐ ಸುಲಿಗೆ ಮಾಡ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಇನ್ನು ಈ ಕುರಿತು ಅವರು ಸಚಿವ ಅಶ್ವಿನಿ ವೈಷ್ಣವ್ ಮತ್ತು INB ಕಾರ್ಯದರ್ಶಿ ಸಂಜಯ್ ಜಾಬು ಅವರಿಗೆ ಮೇಲ್ ಅನ್ನು ಕಳಿಸಿದ್ದು ಘಟನೆ ಕುರಿತು ವಿವರಿಸಿದ್ದಾರೆ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.